ಚಿತ್ತದಂತೆ ನಾವು ಇವತ್ತು ಕಾರ್ಯ ಮಾಡುವ ದೇವರು ನಮ್ಮ ಜೊತೆ ಏನು ಮಾತಾಡುವಂತನಾಗಿದ್ದಾರೆ. ಏಸು ನಮ್ಮ ಹೃದಯಗಳಿಗೆ ಇವತ್ತು ಯಾವ ರೀತಿಯಾಗಿ ಬಲ ಕೊಡುವಂತನಾಗಿದ್ದಾನೆ ಮತ್ತು ಏಸು ನಮಗಾಗಿ ಏನೇನು ಕಾರ್ಯ ಮಾಡಿದ್ದಾನೆ ಮತ್ತು ಯಾವ ರೀತಿಯಾಗಿ ನಾವು ಒಂದು ಇಕ್ಕಟ್ಟಿನಲ್ಲಿದ್ದಾಗ ನಾವು ಹೊರಗೆ ಬರಬೇಕಾದರೆ ಯಾವ ರೀತಿಯಾಗಿ ನಾವು ಕಾರ್ಯ ಮಾಡಬೇಕಂತೇಳಿ ನಾವು ವಾಕ್ಯದ ಮೂಲಕ ನೋಡೋಣ. ನಾವು ಮೊದಲನೇದಾಗಿ ಹೆಬ್ರೋನು ಬರೆದ ಪತ್ರಿಕೆ ನೋಡೋಣ. ಹೆಬ್ರೋನ್ ತೆಗಿರಿ ಅಮ್ಮರೇ ಸಿಗ್ತಾರ, ನಾನೇ ಓದ್ತೀನಿ ತಗೋರಿ. ಇಬ್ರಿಯ, ಕನ್ನಡದಲ್ಲಿ ಇಬ್ರಿಯ ಬರೆದ ಪತ್ರಿಕೆ 13ನೇ ಸಂಧಿ 8ನೇ ವಚನ ಸಿಕ್ಕಿದ್ರು ಓದಿ. ನಾನೇ ಓದ್ತೀನಿ. 13ನೇ ಸಂಧಿ 8ನೇ ವಚನ. ಯೇಸು ಕ್ರಿಸ್ತನು ನೀನೇ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ. ನೋಡ್ರಿ, ದೇವರ ಅರ್ಥ ಏನು? ದೇವರು ನಿನ್ನೆ ಹೇಗಿದ್ದಿದ್ದಲ್ಲ ಇವತ್ತು ಅದೇ ರೀತಿಯಾಗಿ ಇರ್ತಾರಂತೇಳಿ ವಾಕ್ಯದಲ್ಲಿ ನೋಡ್ತೇವೆ. ಯಾವ ರೀತಿಯಾಗಿ ದೇವರು ಆದಿಯಲ್ಲಿಯೂ ಅದೇ ಕೆಲಸ ಮಾಡ್ಯಾನೆ. ಯಾವಾಗ ಆದಾಮ ಅವಳ ಹುಟ್ಟಿದ್ದು ಮತ್ತೆ ಇಲ್ಲಿವರೆಗೆ ದೇವರು ಏನಿದ್ದಾನ ಅವಾಗ ಯಾವ ರೀತಿಯಾಗಿ ನಮ್ಮನ್ನು ರಕ್ಷಿಸುತ್ತದ, ಪಾಪದಿಂದ ಬಿಡುಗಡೆ ಕೊಡ್ತಿದ್ದ. ನಮ್ಮ ಪಾಪವನ್ನು ಏನು ಮಾಡ್ದ ದೇವರು ತಾನೇ ಮೈ ಮೇಲೆ ತಗೊಂಡು ಸ್ವಂತವಾಗಿ ಕ್ರೂಜೆ ಮೇಲೆ ಪ್ರಾಣ ಕೊಟ್ಟ. ಅದಕ್ಕಿಂತ ಎಲ್ಲ ದೊಡ್ಡದಾಗಿ ಏನು ಮಾಡ್ದ, ನಮಗೆ ಯಾವ ರೀತಿಯಾಗಿ ನಾವು ಜೀವಿಸಬೇಕು. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ನಾವು ಯಜ್ಞಗಳನ್ನು ಅರ್ಪಿಸುತ್ತೇವೆ, ಇದು ಹೋರಿಗಳನ್ನು ಕೊಡುವುದು, ಪ್ರಾಣಿಗಳನ್ನು ಪಕ್ಷಿಗಳಿಗೆ ಏನು ಮಾಡ್ತಿದ್ದೇವೆ, ದೇವರಿಗೆ ಯಜ್ಞವಾಗಿ ಸಮರ್ಪಿಸುತ್ತೇವೆ. ಆದರೆ ದೇವರು ಏನು ಮಾಡ್ದ, ತನ್ನ ಮಗನನ್ನು ಏನು ಮಾಡ್ದ, ನಮ್ಮ ಪಾಪಗಳಿಗೋಸ್ಕರ ಆತನನ್ನೇ ಕಳಿಸಿಬಿಟ್ಟ. ಕಳಿಸಿದಾಗ ಏನಂದ, ಈತನಿಗೆ ಪಾಪ ಸ್ವರೂಪಿಯಾಗಿ ಮಾರಲ್ಪಟ್ಟಿದೆ ಅಂತ. ನೋಡ್ರಿ, ಈ ಲೋಕದ ಎಲ್ಲ ಪಾಪಗಳಿಗೆ ಏನ್ ಮಾಡ್ದ ದೇವರು, ತನ್ನ ಮಗನಿಗೆ ಪಾಪ ಸ್ವರೂಪಿಯಾಗಿ ಕಾಣಲ್ಪಟ್ಟಿದ. ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾದ್ರೆ ಏನದ, ದೇವರು ನಿನ್ನೆ ಹೆಂಗಿದ್ದ ಇವತ್ತು ಹೆಂಗಿದ್ದ ಎಲ್ಲ ನಾನು ಒಂದೇ ಆಗಿದ್ದೆ. ಆದರೆ ಲೋಕದಲ್ಲಿ ಹಂತ ಹಂತವಾಗಿ ಚೇಂಜ್ ಆಗಲ್ಪಡ್ತದ. ನಾವು ಹಳೆ ಒಡಂಬಡಿಕೆ ನೋಡ್ತೇವೆ, ಅವಾಗ ಪ್ರವಾದಿಗಳು ಏನ್ ಮಾಡ್ತಾ ಇದ್ರು, ರೋಗಗಳನ್ನು ವಾಸಿ ಮಾಡ್ಕೋತ ಬರ್ತಾ ಇದ್ರು. ಆದರೆ ದೇವರು 2 ವರ್ಷದ ಹಿಂದೆ ಬಂದ ಮೇಲೆ ಏನ್ ಮಾಡ್ದ, ಆತನ ಅಪೋಸ್ತಲಕರಂತೇಳಿ 5 ಮಿನಿಸ್ಟ್ರಿಗಳನ್ನು ತೆಗೆಯಲ್ಪಟ್ಟ. ಆ 5 ಮಿನಿಸ್ಟ್ರಿಗಳಲ್ಲಿ ಮೊದಲನೇದಾಗಿ ಅಪೋಸ್ತಲರಂತೇಳಿ ಕರೆಯಲ್ಪಟ್ಟ, ಎರಡನೇದಾಗಿ ಪ್ರಾಫಿಟ್ಗಳು ಅಂತ ಹೇಳಿ ಕರೆದ, ಮೂರನೇದಾಗಿ ಪಾಸ್ಟರ್ಗಳು, ಮತ್ತೆ ಎವೆಂಜಲಿಸ್ಟ್, ಮತ್ತೆ ಐದನೇದಾಗಿ ಟೀಚರ್ಸ್ ಅಂತ ಹೇಳಿ ಕರೆಯಲ್ಪಟ್ಟಿತ್ತು. ಈ 5 ಸಭೆಗಳಲ್ಲಿ ಏನ್ ಮಾಡ್ದ, ದೇವರನ್ನು ನೋಡುವಂತೆ ದೇವರ ಕಾರ್ಯ ಅಂದ್ರೆ ಪವಿತ್ರಾತ್ಮ ದೇವರು ಆಗ ಬರುವುದು ಹೋಗುವುದು ಕಾರ್ಯ ಮಾಡ್ತಿದ್ದ. ಆದರೆ ಯೇಸು ಕ್ರಿಸ್ತ ಬಂದ ಮೇಲೆ ಏನಾಯ್ತು, ಪವಿತ್ರಾತ್ಮ ದೇವರು ನಮ್ಮ ಜೊತೆ ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಿದ್ದ. ಅದಕ್ಕೆ ದೇವರು ಇಲ್ಲಿ ಏನ್ ಮಾತಾಡ್ತಾನೆ, ನಾನು ಅವಾಗ ನಿಮ್ಮ ಜೊತೆಗಾರನಾಗಿದ್ದ, ಇವಾಗ ನಿಮ್ಮ ಜೊತೆಗಾರನಾಗಿ ಇರ್ತೀನಿ ಅಂತ ಹೇಳಿ. ನಮಗೆ ಇವತ್ತು ರೋಗ ಬಂದಿರ್ಬೋದು, ಕಷ್ಟ ಚಿಂತೆಗಳು ಬಂದಿರ್ಬೋದು, ಆದರೆ ದೇವರು ಏನ್ ಹೇಳೋದು, ನಮ್ಮ ಎಲ್ಲ ದುಃಖಗಳಿಗೆ ನಿಮಗಾಗಿ ನಾನು ನಿನ್ನ ಸಹಾಯಕನು ಕೊಟ್ಟಿದ್ದೇನೆ. ದೇವರೇನ್ ಮಾಡ್ತಾನ, ತನ್ನ ಎಲ್ಲ ಶಿಷ್ಯರನ್ನು 11 ಮಂದಿ ಶಿಷ್ಯರು ಮತ್ತೆ ಇನ್ನು ಕೆಲವು ಜನರ ಆ ಏರಿಯಾದಲ್ಲಿ ಇದ್ದವರೆಲ್ಲರೂ ಯೇಸುವನ್ನು ಪರಲೋಕ ಆಹೂರಣನಾಗಿ ಹೋಗುವಾಗ ಏನ್ ಮಾಡ್ತಾನ, ಬನ್ನಿ ನಾನು ನಿಮಗೆ ಪವಿತ್ರಾತ್ಮನ ವರಗಳು ಕೊಡ್ತೇನೆ, ನಿಮಗಾಗಿ ಒಬ್ಬ ಸಹಾಯಕನು ಕೊಡ್ತೇನೆ ಅಂತ ಹೇಳಿ ದೇವರು ಏನ್ ಮಾಡ್ದ, ಸಹಾಯಕನಾಗಿ ಕೊಟ್ಟ. ಆ ಸಹಾಯಕನ ಯಾರಿದ್ದ, ಆತನೇ ಯೇಸುವಿನ ಪವಿತ್ರಾತ್ಮನಾಗಿ ಬಂದಿದ. ಆ ಪವಿತ್ರಾತ್ಮ ದೇವರೇನಾಗಿದ್ದ, ನಮ್ಮನ್ನು ನಡೆಸಿದ. ಈ ಸೃಷ್ಟಿ ಕಾರ್ಯವೆಲ್ಲ ನಾವು ನೋಡಲ್ಪಡ್ತೇವೆ. ಭೂಮಿ, ಆಕಾಶ, ನೀರು, ಸಮುದ್ರ ಎಲ್ಲವನ್ನು ಏನು ಮಾಡ್ದ, ದೇವರು ನಿರ್ಮಿಸಿದ ಒಂದೇ ಒಂದು ಕಾರ್ಯದಲ್ಲಿ. ಅದಕ್ಕಾಗಿ ತನ್ನ ರೂಪದಲ್ಲಿ ನಮಗೆ ಸೃಷ್ಟಿ ಮಾಡಿ ಅದರಲ್ಲಿ ನಮಗೆ ಯಾವ ರೀತಿಯಾಗಿ ನಡೆಸಬೇಕು, ನಾವು ಆತನಿಗೆ ಆರಾಧಿಸಬೇಕಂತೇಳಿ ನಮಗೆ ರೂಪಿಸಿದ. ಆದರೆ ದುಷ್ಟಾತ್ಮನು ಏನು ಮಾಡ್ದ, ಆತನ ಮಾರ್ಗದಿಂದ ನಮ್ಮನ್ನು ಎಳೆಯಲ್ಪಟ್ಟ. ಮೊದಲನೇದು ಏನ್ ಮಾಡ್ದ ದುಷ್ಟಾತ್ಮ, ನಮಗೆ ಲಾಲಚಿ ಕೊಟ್ಟ. ಮೊದಲನೇದಾಗಿ ನೋಡು, ಆ ಹಣ್ಣು ತಿನ್ನು, ಹಣ್ಣು ತಿಂದಾಗ ಏನಾಗ್ತದ, ನೀ ದೇವರಿಗಿಂತ ಹೆಚ್ಚಾಗಿ ಜ್ಞಾನವಂತ ಆಗ್ತಿ ಅಂತ ಆ ಹೆಣ್ಮಗಳಿಗೆ ಹೇಳಿದಾಗ ಅವಳು ಏನ್ ಮಾಡ್ತಾಳ, ತಾನು ತಿನ್ನದಲ್ಲೇ ತನ್ನ ಗಂಡನಿಗೆ ಕೊಡ್ತದ. ಇಲ್ಲಿ ಅದಕ್ಕೆ ದೇವರ ಸೈತಾನನ ಏನಂತಾನ, ವಂಚಕನು, ಮೋಸಗಾರನು ಅಂತ ಹೇಳಿ ಕರೆಯಲ್ಪಡ್ತಾನೆ. ಆದರೆ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ದೇವರು ಏನ್ ಹೇಳ್ತಾನ, ನಾನು ಮೊದಲು ಹೇಗೆ ಇದ್ದಿದೆ ಇವಾಗೂ ನಾನು ಅದೇ ರೀತಿಯಾಗಿ ಇದ್ದೇನೆ. ಆದರೆ ಸೃಷ್ಟಿ ಶುರುವಾಗೋದಕ್ಕಿಂತ ಮೊದಲು ಈ ಲೋಕದ ಮೇಲೆ ದೇವರು ಪವಿತ್ರಾತ್ಮ ಆತ್ಮಭರಿತನಾಗಿ ಚಲಿಸ್ತಾ ಇದ್ದ. ಇವಾಗ ಏನ್ ಮಾಡ್ತಾ ಇದ್ದಾನೆ, ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾವು ನೋಡುವವರಿಲ್ಲ ಮತ್ತು ನಾವು ಕೇಳುವವರಿಲ್ಲ. ನಮಗೆ ಸಮಸ್ಯೆ ಬಂದಾಗ ನಾವು ಇನ್ನೊಬ್ಬರನ್ನು ಹೋಗಿ ಕೇಳ್ತೇವೆ, ಏನ್ ಮಾಡ್ಬೇಕಪ್ಪ, ನಮಗೆ ಕಷ್ಟ ಆಗ್ಲತ್ತದ,
ಡಾಕ್ಟರ್ ನಂಗೆ ಹಿಂಗ್ ಮಾಡ್ಬೇಕು, ಆದ್ರೆ ದೇವರ ಸನ್ನಿಧಿಯಲ್ಲಿ ನಿಂತು ಯಾರು ಕೇಳಲ್ಲ. ಏಸಪ್ಪ ನನಗೆ ಈ ಕಷ್ಟಗಳು ಬರ್ಲತ್ತವ, ಯಾಕೆ ನಮ್ಮಿಂದ ದೂರ ಹೋಗ್ತಾ ಇಲ್ಲ, ಎಲ್ಲಿ ನಮ್ಮಿಂದ ತಪ್ಪಾಗ್ತಾ ಇದೆ, ಎಲ್ಲಿ ನಮಗೆ ಸೈತಾನನು ಕಟ್ಟಿ ಹಾಕಿದ್ದಾನೆ ಕೈಗಳು, ಎಲ್ಲಿ ನಮ್ಮ ಬಾಯಿ ಕಟ್ಟಿ ಹಾಕಿದಾನಂತ ಯಾರು ಕೇಳುವರಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಕೇಳುವರಿಲ್ಲ, ದೇವರ ವಾಕ್ಯದ ಮೇಲೆ ನಡೆಯುವರಿಲ್ಲ, ದೇವರು ಏನು ಹೇಳಿದ್ದಾನೆ ನಮಗಂತದನ್ನು ನೋಡುವುದಿಲ್ಲ. ನಾವು ಮತ್ತೆ ಮೊದಲನೇದಾಗಿ ನೋಡ್ತೇವೆ, ಯೋನ ಬರೆದ ಸುವಾರ್ತೆ 6ನೇ ಸಂಧಿ 3ನೇ ವಚನ ತೆಗಿರಿ. ಯೋನ 6ನೇ ಸಂಧಿ 35ನೇ ವಚನ. ಇಲ್ಲಿ ದೇವರು ಏನು ಹೇಳ್ತಾನೆ, ನಾನೇ ನಿಜವಾದ, ಯೋನ 6ನೇ ಸಂಧಿ 35ನೇ ವಚನ ಹೋದ್ರೆ ಸಿಕ್ಕಿದ್ರು ಹೋದ್ರೆ ನಾನೇ ಓದ್ತೀನಿ, ಓದ್ರಿ. ಜೀವ ಕೊಡುವ ರೊಟ್ಟಿ ನಾನೇ. ಏನನ್ನ ದೇವರು ಜೀವ ಕೊಡುವ ರೊಟ್ಟಿ ನಾವು ಅಂದ್ರೆ ದೇವರಲ್ಲಿ ಏನ್ ಮಾತಾಡ್ತಾ, ನಾವು ದಿನ ಊಟ ಮಾಡುವುದು. ನಾವು ಇಸ್ರಾಯೇಲ್ನಲ್ಲಿ ನೋಡ್ತೇವೆ, ದೇವರು ಐಗುಪ್ತ ದೇಶದಿಂದ ಬಿಡಿಸಿದಾಗ ಏನ್ ಮಾಡ್ದ, 40 ವರ್ಷ ಆತನಿಗೆ ಮನ್ನ ತಿನ್ನಿಸಿದವ್ರಿಗೆ, ಅವ್ರಿಗೆ ಕೂಡ್ಸಲೇ ಉಣಿಸ್ತಿದ, ಆತನ ಕಾರ್ಯ ಮಾಡಬೇಕು. ಮೋಶೆ ಹೇಳಿದೆಲ್ಲ ಒಂದೊಂದು ಧರ್ಮಶಾಸ್ತ್ರದ ಮೇಲೆ ನಡ್ಕೋತ ಬಂದ್ರು. ಇಲ್ಲಿ ತನಕ ಯಾರು ಯಹೂದಿಗಳೆಲ್ಲ ಬಂದ್ರು. ಆದರೆ ಕರ್ತನಾದ ಯೇಸು ಬಂದ ಮೇಲೆ ಏನ್ ಮಾಡ್ದ, ಆ ಧರ್ಮಶಾಸ್ತ್ರಗಳೆಲ್ಲ ಏನಾಯ್ತು, ನನ್ನ ಜೊತೆ ಮೃದಪಟ್ಟಿ ಸಿಲುಬೆಯ ಮೇಲೆ ಹೋಗಲ್ಪಟ್ಟಿತ್ತು ಅಂತ ಹೇಳಿ ದೇವ್ರು ಏನ್ ಮಾಡ್ದ, ಅದಕ್ಕೆ ನಿಶ್ಚಿಸಿ ಬಿಟ್ಟ. ಹೊಸ ಒಡಂಬಡಿಕೆಯಲ್ಲಿ ಏನಾಗ್ಯದ, ನಾನೇ ಜೀವ ಕೊಡುವ ರೊಟ್ಟಿ. ಯಾವ ರೊಟ್ಟಿ ಹೇಳ್ತಾ ಇದ್ದಾನೆ ದೇವರು? ಆತ್ಮಿಕವಾದ ಊಟ ಹೇಳ್ತಾ ಇದ್ದಾನೆ. ನಮ್ಮನ್ನು ಆತ್ಮಭರಿತನಾಗಿ ಆತ್ಮದಲ್ಲಿ ನಾವು ತುಂಬಬೇಕು. ಈ ಆತ್ಮಿಕವಾದ ರೊಟ್ಟಿ ಏನದ, ನಾನೇ ಜೀವ ಕೊಡುವ ರೊಟ್ಟಿ. ಯಾವುದಾದ್ರೂ ವಸ್ತು ಸತ್ತಿದಾದರೆ ಅದಕ್ಕೆ ಜೀವಿಸಬೇಕಾದ್ರೆ ಯೇಸುವಿನ ಮಾತ್ರ ಬೇಕು, ಯೇಸುವಿನ ವಾಕ್ಯದಿಂದ ಮಾತ್ರ ಸಲ್ಲಿಸ್ತಾರೆ. ನಾವು ವಾಕ್ಯದಲ್ಲಿ ನೋಡ್ತೇವೆ, ದೇವರು ನಾವು ವಾಕ್ಯ ಹೇಳಿದ್ರೆ ನೀವೇನೆಲ್ಲ ಕೇಳ್ತಿರಲ್ಲ ಅದೆಲ್ಲ ಕೊಡುವಂತನಾಗಿದ್ದಾನೆ ಅಂತ ಹೇಳಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾನೆ. ನಾನು ಆಡುವ ಮಾತು ನನ್ನದೇ, ನಾನು ಆಡಲ್ಲ, ತಂದೆ ನಾನು ಇಬ್ಬರು ಕುಂತು ಮಾತಾಡ್ತೇವೆ ಅಂತ ಹೇಳ್ತಾನೆ ದೇವರು. ಮುಂದೋದ್ರೆ ಅಮ್ಮ ಅದೇ ಸೇಮ್ ಓದು, ನಾನೇ ಜೀವ ಕೊಡುವ ರೊಟ್ಟಿ. ಸೇಮ್ ಓದು. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದ ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು. ಯಾವ್ದು ಪರಲೋಕದಿಂದ ಬಂದ ರೊಟ್ಟಿ? ಯಾರವ? ಜೀವದಿಂದ. ಯೇಸು ಮಾತ್ರ ಪರಲೋಕದಿಂದ ಏನು ಮಾಡ್ದ, ಇಳಿದು ಬಂದ ರೊಟ್ಟಿ ಅದ. ಆ ಮನ್ನವು ಏನಾಯ್ತು, ಯೇಸುವಿನ ಮೂಲಕವಾಗಿ ಕರೆಯಲ್ಪಟ್ಟಿತು. ಊಟ ಅಂದ್ರೆ ಇವತ್ತು ನಾವು ದೈಹಿಕವಾಗಿ ಊಟ ಮಾಡುವುದಿಲ್ಲ, ದೇವರ ಊಟ. ಆತನ ಮಾರ್ಗದಲ್ಲಿ ಆತನ ಏನು ಹೇಳ್ಯಾರ, ಆತನು ಬಂದಾಗ ಇಲ್ಲಿ ಏನು ಸುವಾರ್ತೆ ಸಾರೇನ, 33 ವರ್ಷ ಆತನು ಇಲ್ಲಿ ಬದುಕಿದನು. ಆದರೆ 3 ವರ್ಷ ಮಾತ್ರ ಆತನು ಸೇವೆ ಮಾಡ್ದ. 333 ವರ್ಷ ಆತ ಬದುಕಿದ. ಆದರೆ 3 ವರ್ಷ 6 ತಿಂಗಳು ಮಾತ್ರ ಆತನು ಸೇವೆ ಮಾಡಿದ. ಈ 3 ವರ್ಷ 6 ತಿಂಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡಿದ ದೇವರು, 3 ವರ್ಷ ತನ್ನ ಶಿಷ್ಯರಿಗೆ ಏನ್ ಮಾಡ್ದ, ಜ್ಞಾನವನ್ನು ಕೊಟ್ಟ. ಯಾವ ರೀತಿಯಾಗಿ ವಾಕ್ಯ ಹೇಳ್ಬೇಕು, ಪರಲೋಕ ರಾಜ್ಯ ಅಂದ್ರೆ ಏನು, ನಾ ಬಂದಿದ ಕಾರ್ಯವೇನು. ಆಮೇಲೆ ಆತನ ಏನ್ ಮಾಡ್ದ, ಸ್ವಸ್ಥತೆ ಮಾಡುವುದು, ಬಿಡುಗಡೆ ಮಾಡುವುದು, ಮಹತ್ವರ ಮಾಡ್ದ, ನೀರಿಗೆ ದ್ರಾಕ್ಷರಸ ಮಾಡ್ದ, ಕುಷ್ಠ ರೋಗಿ ಸ್ವಸ್ಥ ಮಾಡ್ದ, ಸತ್ತಿದ್ದ ಲಾಜರನ್ನು ಎಬ್ಬಿಸಿದ. ಇದೆಲ್ಲ ಏನ್ ಮಾಡ್ದ ದೇವರು ಅವರಿಗೆಲ್ಲ ಕಲಿಸಲ್ಪಟ್ಟಿದ. ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇಲ್ಲ. ಯೇಸು ಎಷ್ಟೆಲ್ಲ ಕಾರ್ಯಗಳು ನಮ್ಗೆ ಕಲಿಸಿದಾನೆ, ಆತನ ಸತ್ಯವೇದದಲ್ಲಿ ಬರ್ದಿ ಹೇಳಲ್ಪಟ್ಟಿದ್ದಾನೆ. ಎಲ್ಲ ಮಾಡಿದ ಕಾರ್ಯ ಕಣ್ಣಿನ ಮುಂದೆ ನೋಡುವಂತದ್ದಾಗಿತ್ತು. ಇದಕ್ಕೆಲ್ಲ ಎವಿಡೆನ್ಸ್ ಅದ, ಇದಕ್ಕೆಲ್ಲ ಏನದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ ಒಂದು ಎವಿಡೆನ್ಸ್ ದೇವರು ಮಾರ್ಪಟ್ಟಿದ್ದಾನೆ. ಆದ್ರೆ ದೇವರ ಕಾರ್ಯ ನಾವು ಎಲ್ಲಿಗೂ ಹೃದಯದಲ್ಲಿ ಆವರಿಸ್ಕೊಳ್ಳುತ್ತಾ ಇಲ್ಲ. ಆತನ ಜೀವ ಕೊಡುವ ರೊಟ್ಟಿ ಆದ್ರೂ ನಾವೇನ್ ಮಾಡ್ತಾ ಇದ್ದೇವೆ, ಆತನನ್ನು ತಿರಸ್ಕಾರ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾನೇ ನಿಮಗೆ ಜೀವ ಕೊಡುವ ರೊಟ್ಟಿ. ಜೀವ ಅಂದ್ರೆ ಯಾವುದು? ನಾವು ಉಸಿರಾಡುವವರೆಗೆ ನಾವು ಇಲ್ಲಿರುವಂತದಲ್ಲ, ನಿತ್ಯ ಜೀವ. ನಾವಿಲ್ಲಿ ಸತ್ತಿ ನಾವು ಸಮಾಧಿ ಆಗಿದರೂ ಅದಕ್ಕೆ ಏನು ಪರವಾಗಿಲ್ಲ. ನಮ್ಮ ಆತ್ಮವು ಪರಲೋಕಕ್ಕೆ ಸೇರಿದಾಗ ನಮ್ಮ ಇದೇ ಸೃಷ್ಟಿ ಏನ್ ಮಾಡ್ತಾನೆ, ದೇವರು ಅಲ್ಲಿ ರೂಪಿಸಲ್ಪಡ್ತಾನ. ಈ ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಏನಾಗ್ತದ, ದೇವರ ಮಾರ್ಗದಲ್ಲಿ ದೇವರು ಕೊಡುವ ರೊಟ್ಟಿಯಲ್ಲಿ ನಾವು ಪಾಲಾಗಬೇಕು. ನಾವು ಎರಡನೇದಾಗಿ ನೋಡ್ತೇವೆ, ಯೋನ 8ನೇ ಸಂಧಿ 12ನೇ ವಚನ ಓದ್ರಿ. ದೇವರು ಯಾವ ರೀತಿಯಾಗಿ ನಮ್ಮ ಹೃದಯದಲ್ಲಿ ಬೆಳಕನ್ನು ಸುರಿಸುತ್ತಾನೆ, ನಾವು ಬೆಳಕಿನ ಮೂಲಕ ಯಾವ ರೀತಿ ನಡೀಬೇಕು. ಹೋದ್ರಮ್ಮ 8ನೇ ಸಂಧಿ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಂಭಿಸಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಯಾರಿ ಲೋಕದ ಬೆಳಕು?
ಬೆಳಕಿನಲ್ಲಿ ಏನಿರ್ತದ ಆತನ ಸತ್ಯದ ವಾಕ್ಯ ಸಾರ್ತಾ ಇದ್ದ. ಎಷ್ಟೋ ಜನರು ಇವತ್ತು ಯೇಸುವನ್ನು ನಂಬುತ್ತಾರೆ, ಆತನ ವಾಕ್ಯವನ್ನು ಕೇಳ್ತಾರೆ, ಆದ್ರೆ ಯಾರು ನಂಬುವುದಿಲ್ಲ. ಯಾಕಂದ್ರೆ ಆತನೇ ಬೆಳಕಾಗಿದ್ದಾನೆ. ಯಾವ ರೀತಿಯಾಗಿ ಬೆಳಕು? ನಮ್ಮ ಕತ್ತಲೆಯಿಂದ ಹೊರಗೆ ತರ್ತಾನೆ. ಕತ್ತಲಂದ್ರೆ ಏನು? ನಮ್ಮ ದುಃಖ, ಚಿಂತೆ, ನೋವು, ಹಿಂಸೆ, ನಾವು ಮಾರ್ಗ ತಪ್ಪು ಹೋಗುತ್ತೇವೆ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮಾತು ಕೇಳಲ್ಲ, ನಮ್ಮ ತಂದೆ ತಾಯಿ ನಮ್ಮನ್ನು ಸರಿಯಾಗಿ ನೋಡ್ಕೊಲ್ಲ, ನಾವು ಏನ್ ಮಾಡ್ತೇವೆ? ಇನ್ನೊಬ್ಬರನ್ನು ಮೋಸ ಮಾಡ್ತೇವೆ. ಆದರೆ ದೇವರ ರಾಜ್ಯದಲ್ಲಿ ನಡೆದಾಗ ಏನಾಗ್ತದ? ಆ ಅಂಧಕಾರ ಕತ್ತಲೆಲ್ಲ ಮುಚ್ಚಿ ಹೋಗ್ತದ. ಆತನೇನ ಈ ಲೋಕಕ್ಕೆ ಬೆಳಕಾಗಿದ್ದಾನೆ. ಯಾವ ಬೆಳಕಾಗಿದ್ದಾನೆ? ನಮ್ಮ ಆತ್ಮವನ್ನು ದೇವರಿಗೆ ಮಹಿಮೆ ಪಡಿಸುವ. ಮತ್ತೆ ಮುಂದುವರೆದ ಮಾತನು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದುವನು. ನೋಡ್ರಿ ಏನಂತ ದೇವ್ರು ಆಲ್ರೆಡಿ ನಾವು ಕತ್ತಲಲ್ಲಿ ಇದ್ದೇವೆ. ಈಗ ನಾವು ಈ ಲೋಕ ಏನದ? ಕತ್ತಲಲ್ಲಿ ಅದ. ನಾವೆಲ್ಲ ಏನ್ ಮಾಡ್ತಿದ್ದೇವೆ? ಕತ್ತಲಲ್ಲಿ ನಾವು ಏನಾಗಿದೆ? ದಬ್ಬಳಿಕೆ ಆಗಲ್ಪಟ್ಟಿದ್ದೇವೆ. ದಿನನಿತ್ಯ ನಾವು ಏನ್ ಮಾಡ್ತಾ ಇದ್ದೇವೆ? ಅಂಧಕಾರ ಶಕ್ತಿ, ಕತ್ತಲಂದ್ರೆ ದುಷ್ಟಾತ್ಮನ ಸೈತಾನನಲ್ಲಿ ಕಾರ್ಯ ಮಾಡ್ತಾ ಇದೆ. ಅದಕ್ಕಾಗಿ ದೇವರು ಏನ್ ಹೇಳ್ತಾನ? ಕತ್ತಲಲ್ಲಿ ನೀವು ಇದ್ರಿ, ಆ ಕತ್ತಲಿಂದ ಹೊರಗೆ ಬರ್ಬೇಕು. ಏನಾದ್ರ? ನನ್ನ ಬೆಳಕಲ್ಲಿ ಬರ್ಬೇಕು. ನನ್ನ ಬೆಳಕು ನಿಮ್ಗೆ ಎಲ್ಲಿ ಸಿಗ್ತದ? ನನ್ನಲ್ಲಿ ಪ್ರಾರ್ಥಿಸಿದಾಗ, ನನ್ನ ಯಜ್ಞಗಳು ಕೈ ಹಿಡ್ಕೊಂಡಾಡ್ರಿ. ದೇವರು ಏನ್ ಹೇಳ್ತಾನ? ನನ್ನನ್ನು ಮೆಚ್ಚಿಸುವವನು ನಾನು, ಆತನಲ್ಲಿ ಕಾರ್ಯ ಮಾಡ್ತೇವೆ. ನಾವು ಅಬ್ರಾಮನನ್ನು ನೋಡ್ತೇವೆ. ಅಬ್ರಾಮ್ ಏನ್ ಮಾಡ್ತಾನ? ಮೊದಲನೇದಾಗಿ ಆತನ ತಂದೆ ತಾಯಿಯ ಮನೆ ಬಿಟ್ಟು ನೀ ಕಾನಾನ್ ದೇಶಕ್ಕೆ ನಡಿ, ನಾನು ನಿನಗೆ ಅಲ್ಲಿ ಏನ್ ಮಾಡ್ತೇನೆ? ಮಹಾ ಜನಾಂಗವಾಗಿ ಮಾಡ್ತೇನೆ ಅಂತೇಳಿ ಆಶೀರ್ವಾದ ಮಾಡ್ತಾನ. ಆ ಆಶೀರ್ವಾದ ಜೊತೆ ಏನ್ ಮಾಡ್ತಾನ? ನಿನ್ನನ್ನು ಶಾಪಿಸುವವರಿಗೆ ನಾನು ಶಾಪಿಸುತ್ತೇನೆ, ನಿನ್ನನ್ನು ಹರ್ಷಿಸುವವರಿಗೆ ಹರ್ಷಿಸುತ್ತೇನೆ, ನಿನ್ನ ವೈರಿಗಳನ್ನು ಏನ್ ಮಾಡ್ತೆ? ನಾನು ಮುಯ ತೀರಿಸ್ತೀನಿ ಅಂತ ಹೇಳ್ತಾನ. ಮತ್ ಅದು ಅಲ್ಲದೆ ಅವನಿಗೆ ಏನ್ ಮಾಡ್ತಾನ? ಆಶೀರ್ವಾದ. ಆತನು 90 ವರ್ಷದವನಾಗಿರ್ತಾನ. ಅವಾಗ ದೇವರ ವಾಗ್ದಾನ ಬರ್ತದ, ನಿನಗೆ ಗಂಡು ಮಗು ಕೊಡ್ತೇನೆ, ಪವಿತ್ರಾತ್ಮ ಭರಿತನಾಗಂದಾಗ ಆತನ ಏನ್ ಮಾಡ್ತಾನ? ದೇವರ ವಾಕ್ಯವನ್ನು ಹಿಡಿದುಕೊಳ್ತಾನ. ಯೇಸು ಏನ್ ಮಾತಾಡ್ತಾರಲ್ಲ ಅವನಿಗೆ, ನನಗೆ ಮಗು ಹುಟ್ಟಲ್ಪಡ್ತದ, ಆದ್ರೂ ನನಗೆ 90 ಇಯರ್ಸ್ ಅಂದ್ರೆ 90 ವರ್ಷ ನಾನು ಆಗಿದವನು, ನನಗೆ ಎಲ್ಲಿ ಮಕ್ಕಳಾಯ್ತು ಅಂತ ಅವ್ನು ನಿರಾಶೆ ಪಟ್ಟಿಲ್ಲ. ಏನ್ ಮಾಡ್ದ? ನಂಬಿಕೆ ಇಟ್ಟ. ಅವನು 100 ವರ್ಷದವನಾಗ್ತಾನ. ಓ ದೇವರೇ, ನಾನು 100 ವರ್ಷನಾದ, ಆದ್ರೆ ಇನ್ನೂ ನನಗೆ ಮಗು ಆಗಿಲ್ಲಲ್ಲ ಅಂತೇಳಿ ಅವನು ಏನ್ ಮಾಡ್ತಾನ? ಮನಸ್ಸಿನಲ್ಲಿ ಸಂತೋಷ ಪಡಲ್ಲ. ಆದರೆ ಅವನ ಹೆಂಡತಿ ನಗಾಳ್ ಪಡ್ತಾಳೆ. ನಾನು ಮುಪ್ಪಿನ ಪ್ರಾಯ ಆಗಿದೆ, ನನಗೆಲ್ಲೇ ಮಗು ಆಯ್ತಾವ ಅಂದಾಗ ದೇವರೇನ್ ಹೇಳ್ತಾನ? ನಗಬೇಡ ರಾಹೇಲ್, ನಗಬೇಡ, ನಿನಗಾಗ್ತಾವ ಅಂದಾಗ ಅವಳು ಏನ್ ಮಾಡ್ತಾಳ? ದೇವರ ರಾಜ್ಯ ಕಂಡ್ಕೋತಾಳ. ದೇವರು ಮಾಡಿದ ವಾಗ್ದಾನಕ್ಕೆ ಏನಾಯ್ತದ? ಅವ್ರಿಗೆ ಇಸಾಕನು ಹುಟ್ಟಲ್ಪಡ್ತಾನ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರು ನಮ್ಗೆ ಏನು ವಾಗ್ದಾನ ಕೊಡ್ತಾ ಇದ್ದಾನೆ, ಯಾವ ಆಶೀರ್ವಾದ ನಮ್ಗೆ ಕೊಟ್ಟಿದಂತ ನಾವು ನೋಡುವುದಿಲ್ಲ. ಯಾಕಂದ್ರೆ ನಮ್ಮ ದಿನನಿತ್ಯ ಕಾರ್ಯದಲ್ಲಿ ನಾವು ವ್ಯಸ್ತರಾಗ್ತೇವೆ. ದೇವರಿಗೆ ಎಷ್ಟು ಸಲ್ಲಬೇಕು ಮರ್ಯಾದೆ ನಾವು ಕೊಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೇವೆ? ದೇವರಿಗೆ ಆ ವಿಧೇಯತೆಯಾದ ಮಾತುಗಳು ಮಾಡ್ತೇವೆ. ಯಾಕಂದ್ರೆ ಯೇಸು ಹೇಳಿದ ಕಾರ್ಯ ಒಂದು ನಾವು ನಡೆಸಲ್ಲ. ಯಾಕಂದ್ರ ಆತನು ಬೆಳಕಾಗಿದ್ದಾನಂದ್ರೆ ನಾವು ಬೆಳಕಾದೇಸಪ್ಪ ನಿನ್ನ ಮಾರ್ಗದಲ್ಲಿ ನಡಿತೇವೆ ಅಂತ ಹೇಳುವರಿಲ್ಲ. ಕತ್ತಲ ದಾರಿ ಅಂದ್ರೆ ಕತ್ತಲ ದಾರಿಯಲ್ಲಿ ಹೋಗುತ್ತಾರೆ. ಇವತ್ತು ಎಷ್ಟೋ ಜನರು ಏನೇನೋ ಕಾರ್ಯ ಮಾಡುವ ಏನ್ ಮಾಡ್ತಾರೆ? ಲೋಕಕ್ಕೆಲ್ಲ ವ್ಯರ್ಥವಾದ ಕೆಲಸ ಮಾಡಲ್ಪಡ್ತಾ ಇದ್ದಾರೆ. ಅದಕ್ಕೆ ಯೇಸು ನಮ್ಮ ಹೃದಯದಲ್ಲಿ ಬೆಳಕು ಬರಬೇಕಾದ್ರೆ ನಾವೇನ್ ಮಾಡಬೇಕು? ಆತನನ್ನು ಅಂಗೀಕರಿಸಬೇಕು. ಪ್ರಾರ್ಥನೆ ಮೂಲಕ ನಾವು ಮೊದಲನೇದಾಗಿ ದೇವರನ್ನು ಅಂಗೀಕರಿಸಬೇಕು. ಮತ್ತೆ ನಾವು ಮೂರನೇದಾಗಿ ನೋಡ್ತೇವೆ, ದೇವರು ನಮ್ಮನ್ನು ಏನದ? ಕುರುಬನಾಗಿದ್ದಾನೆ. ಯೋನ 10ನೇ ಸಂಧಿಯ 7ನೇ ವಚನ ತೆಗೆದಮ್ಮ. ದೇವರು ಏನಾಗದ? ಒಬ್ಬ ಬಾಗಿಲಾಗಿದ್ದಾನೆ. ಆತನ ಏನನ? ನಮ್ಮ ಕುರುಬನಾಗಿದ್ದಾನೆ. ಓದ್. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. 7ನೇ ಸಂಧಿ ಓದ್. ಈ 10ನೇ ವಚನ 7ನೇ ಸಂಧಿ. ಆದ ಕಾರಣ ಯೇಸು ಮತ್ತು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ಆಮೆನ್. ನೋಡ್ರಿ ಏನನ? ಕುರಿಗಳಿಗೆ ಬಾಗಿಲವು ನಾನೇ ಆಗಿದ್ದೇನೆ. ಯಾರು ಈ ಕುರಿಗಳಲ್ಲಿ? ಯಾರು? ನಾವು. ಯಾವಾಗ ನಾವು ಯೇಸು ಕ್ರಿಸ್ತನ ಅಂಗೀಕರಿಸ್ತೇವಲ್ಲ, ಆತನು ನಮ್ಮ ಕುರುಬನಾಗುತ್ತಾನೆ. ಕುರುಬನ ನೋಡಿರ್ಬೋದು, ನಮ್ಮ ಊರಾಗ ನಾರ ಭಾಳ ಬೇಕು ನೋಡಿದೆ. ಅವ ಏನ್ ಮಾಡ್ತೀನಿ? ಎಲ್ಲ ಕುರಿಗಳಿಗೆ ತಂದು ಮನೆಯಾಗ ಹಾಕಿ ಡೋರ್ ಹಾಕಿ ಅದ್ರ ಮುಂದೆ ಮಾಡ್ಕೋತೀನಿ. ಆ ಒಂದು ಟೈಮಿನಾಗ ಏನೋ ಇರ್ತೇವೆ ಅಂತೇಳಿ ವರ್ಷ ಅಂತ ಹಾಕೊಂಡಿ ಅಲ್ಲೇ ಮಲಗ್ತೀನಿ. ಬೆಳಗನ ಮತ್ತೆ ಮುಂಜಾನೆ ಎದ್ದಿ ಅವಕ್ಕೆಲ್ಲ ಬಿಟ್ಟ ಒಂದರಿಂದ ಹೋಗ್ತೀನಿ. ಅದಕ್ಕೆ ದೇವ್ರ ಎಂತಂತಾನ? ನಾನೇ ಕುರುಬನಾಗಿದ್ದೇನೆ. ಯಾರ್ದು? ನಮಗಾಗಿ. ಯಾರಿಗೆ ಕುರುಬನನ? ಯಾರು ಯೇಸು ಕ್ರಿಸ್ತನಲ್ಲಿ ಮನವಿ ಇಡ್ತಾರ, ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ನಡೀತಾರ, ಯೇಸು ಕ್ರಿಸ್ತ ಹೇಳಿದನ್ನು ಕಾರ್ಯ ಮಾಡ್ತಾರಲ್ಲ, ಆತನ ಅವ್ರಿಗೆ ಏನಾಗ್ಯಾನ? ಕುರುಬನಾಗಿದ್ದಾನೆ. ಆ ಬಾಗಿಲ ಒಳಗೆ ಯಾರು ಹೋಗಕ್ಕೂ ಬರದ? ತೋಳಗಳು ಅದು ತಿನ್ಬೋದು, ಸಿಂಹಗಳು ತಿನ್ಬೋದು, ಆದರೆ
ದೇವರು ಒಳ ಹೋಗೋದಕ್ಕೆ ಬಿಡಲ್ಲ. ಆ ದುಷ್ಟಾತ್ಮ ನಾವು ಎಷ್ಟೇ ಕಾರ್ಯ ಮಾಡಿದ್ರು ಮೊದಲು ಏನಾಗಬೇಕು, ಆ ಬಾಗಲಲ್ಲಿ ಮಲಗಿದ ಕುರುಬನನ್ನು ಕಾಯಬೇಕು. ಮೊದಲು ಆ ಕುರುಬನ ಜೊತೆ ಯುದ್ಧ ಆಡಿದಾಗೆ ನಮ್ಮ ಬಳಿಗೆ ಬರ್ತಾನ. ಇವತ್ತು ನಮ್ಮ ಕಷ್ಟದಲ್ಲಿ ನಾವು ಚಿಂತೆ, ದುಃಖ, ರೋಗಗಳು, ಸಮಸ್ಯೆಗಳು, ಇಲ್ಲದಾದ ಯೋಚನೆಗಳು ಬಂದು ನಮ್ಮ ಕುಟುಂಬದಲ್ಲಿ ಹಾಳಾಗುವ ಕಾರಣ ಏನದ, ದುಷ್ಟಾತ್ಮನು ಮಾಡುವ ಕಾರ್ಯ. ಈ ಯೇಸು ಏನಾಗಿದ್ದಾರೆ, ಇಲ್ಲಿ ಬಾಗಿಲಾಗಿದ್ದಾರೆ. ಯಾವ ಬಾಗಿಲು? ಆತ್ಮಿಕವಾದ ಬಾಗಿಲು. ನಮಗೆ ಎಷ್ಟೆಲ್ಲ ದೌರ್ಜನ್ಯ ಮಾಡ್ತಲ್ಲ, ರೋಗ, ಸಮಸ್ಯೆ, ಚಿಂತೆ ಏನೆಲ್ಲ ಒಳಗೆ ಬರ್ತಾ ಇರ್ತಾವೆಲ್ಲ ನಾವು ದೇವರ ಬಾಗಿಲಲ್ಲಿ ಇಲ್ಲ, ನಾವು ಕುರುಬನ ಕೈಯಲ್ಲಿ ಇಲ್ಲ. ಕುರುಬನು ನಾವು ಯಾವಾಗ ಸಮರ್ಪಿಸ್ತೇವೆ, ಏಸಪ್ಪ ನೀನೇ ನನ್ನ ಬಲವಾದ ಕುರುಬನು, ನಿನಗೆ ಬಿಟ್ಟು ನನಗೆ ಯಾರು ಇಲ್ಲ ಅಂದಾಗ ದೇವರು ಏನ್ ಮಾಡ್ತಾನ, ನಿಮಗೆ ಒಳಗಡೆ ಹಾಕಿ ಬಾಗಿಲಿ ಕೂಡುವಂತನಾಗಿದ್ದಾನೆ. ಇಷ್ಟೆಲ್ಲ ದೇವರು ನಿಮ್ಮಲ್ಲಿ ಕೃಪೆ ಮಾಡಿದರೆ ಏನ್ ಮಾಡ್ತಾನ, ಯಾರು ದೇವರನ್ನು ನಂಬುದಿಲ್ಲ, ಕತ್ತಲೆ ಮಾರ್ಗದಲ್ಲಿ ಹೋಗುತ್ತಾರೆ, ತೋಳ ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿಬೀಳ್ತಾರೆ. ಈ ತೋಳ ಸಿಂಹಗಳು ಯಾವುದು? ದುರಾತ್ಮನು ನಮ್ಮ ಆಲೋಚನೆ ಕಟ್ಟುತ್ತಾನೆ. ಇಲ್ಲಿ ಏನದ, ದುರಾತ್ಮನು ಒಬ್ಬ ದೇವದೂತರಾಗಿದ್ದಾನೆ. ದೇವದೂತರಿಗೆ ದೇವರು ಏನು ಅಪ್ಪಣೆ ಕೊಡ್ತಾರಲ್ಲ ಅಷ್ಟು ಮಾತ್ರ ಮಾಡುವಂತವಾಗಿದೆ. ಈ ದೇವದೂತರುಗಳಿಗೆ ಏನದ, ಈ ವಾಕ್ಯಗಳು ಮಾತ್ರ ಗೊತ್ತಿರ್ತಾವ ಪ್ರಿಯರೇ. ಅವು ಏನ್ ಮಾಡ್ತೇವೆ ಗೊತ್ತಾ, ನಾ ಇವತ್ತು ವಾಕ್ಯ ಓದತ್ತೆ, ನನ್ನ ಮನವೇ ಯೆಹೋವನನ್ನು ಕೊಂಡವನು ನನಗೆ ರಕ್ಷಿಸು ಏಸಪ್ಪ ವಾಕ್ಯ ಓದಿದಾಗ ಆ ದೇವದೂತರು ಏನ್ ಮಾಡ್ತಾರೆ, ಅದು ಮಾತ್ರ ತಗೊಂಡು ಹೋಗಲ್ಪಡ್ತಾರ. ಇವತ್ತು ನೀವು ಬಾಯಿ ತೆರೆದು ಹೇಳುವವರೆಗೂ ದೇವದೂತರಿಗೆ ಗೊತ್ತಾಗಲ್ಲ ನಾವು ಏನ್ ಮನಸ್ಸಿನಲ್ಲಿ ಕಾರ್ಯ ಮಾಡತ್ತೇವೆ, ಯಾರಿಗೆ ಗೊತ್ತಾಗಲ್ಲ. ಸೈತಾನನು ಒಬ್ಬ ದೇವದೂತನೇ ಆಗಿದ್ದ, ಆತನಿಗೆ ದೇವರ ಅಧಿಕಾರ ಕೊಟ್ಟಿಲ್ಲ. ಇವತ್ತು ನನಗೆ ಸಮಸ್ಯೆ ಬಂದದ, ನಿಮಗೆ ಸಮಸ್ಯೆ ಬಂದದ, ದೇವರೇ ನನಗೆ ಕೈ ನೋಯಿಸ್ಲತ್ತದ ಅಂತ ಹೇಳಿದಾಗ ಮಾತ್ರ ದುಷ್ಟಾತ್ಮನಿಗೆ ಗೊತ್ತಾಗ್ತದಕ್ಕೆ ನಾನು ಕೈ ನೋಯ್ತಾ ಇದ್ದೆ ಇವತ್ತು ಅಂತ ಹೇಳಿ. ಅಲ್ಲಿವರೆಗೆ ಸೈತಾನನಿಗೆ ಗೊತ್ತಾಗಲ್ಲ. ನಮ್ಮ ಬಾಯಿ ತೆರೆದು ಹೇಳಿದಾಗ ನಿಮಗೆ ಆಲ್ರೆಡಿ ರೋಗ ಬರಲ್ಕಿಂತ ಮೊದಲು ದುಷ್ಟಾತ್ಮನ ಏನ್ ಮಾಡ್ತಾನ, ಕಾಯುತ್ತಾ ಇರ್ತಾನ. ನೋಡ್ರಿ ಇವ್ರು ಏನ್ ಹೇಳ್ತಾರೆ, ಇವ್ರ ಬಾಯಿಲಿಂದ ಏನ್ ಬರ್ತದೆ ಇವತ್ತು, ನಾ ಏನ್ ಇವತ್ತು ನನ್ನ ಮನೆ ರೊಕ್ಕನೇ ಎಷ್ಟು ಬಿ ನನಗೆ ಏನು ಮಾಡಿ ಇದು ಮಾಡಿ ಅಂದಾಗ ಏನ್ ಮಾಡ್ತಾನ, ದುರಾತ್ಮನು ಓಡಿ ಬಂದು ಇನ್ನು ಹೆಚ್ಚಾದ ಕಾರ್ಯಗಳು ಹೆಂಗಂತ, ದೇವರು ಒಬ್ಬ ವ್ಯಕ್ತಿಗೆ ದೆವ್ವ ಬಿಡಿಸ್ತಾನ, ಮೂಕ ಕಿವುಡ ದೆವ್ವ ಹಿಡಿಯಲ್ಪಡ್ತದ. ಅವನಿಗೆ ಹಿಡಿಯಲ್ಪಟ್ಟಾಗ ಆತನ ತಂದೆ ಬರ್ತಾನೆ, ಬಂದು ಗುರುವೇ ನಿನ್ನ ಶಿಷ್ಯರಿಗೆಲ್ಲ ಹೇಳಿದೆ, ಅವ್ರಿಂದ ಬಿಡುಗಡೆನೇ ಮಾಡಕ್ಕಾಗಿಲ್ಲ ನನ್ನ ಮಗನಿಗೆ ಅಂತಂದಾಗ, ಮೂರ್ಖ ನೀ ಏನ್ ಹೇಳಲ್ಪಟ್ಟಿದಿ ಅಂತ ಹೇಳಿ ದೇವ್ರು ಏನ್ ಮಾಡ್ತಾನ, ಅವನ ಮಗನಿಗೆ ಕರೆಸಲ್ಪಡ್ತಾನ. ಕರೆಸಿದಾಗ ಆತನಿಗೆ ಏನಾಗ್ತದ, ಅವನಿಗೆ ಮೂಕ ಮತ್ತು ಕಿವುಡ ದೇವು ಎರಡು ಹಿಡಿಯಲ್ಪಡ್ತದ. ಆ ಹಿಡಿದಾಗ ಆ ತಂದೆ ಯೇಸು ಕೇಳ್ತಾನೆ, ಇವನಿಗೆ ಯಾವಾಗಿನಿಂದ ಈ ರೀತಿಯಾಗಿ ಮಾಡಲ್ಪಡ್ತಾ ಇದ್ದಾನೆ ಅಂದ್ರೆ ಹುಟ್ಟಿನಿಂದ ಇದೇ ತರವಾಗಿದ್ದಾನೆ ಅಂತ ಹೇಳಿ ದೇವರಿಗೆ ಹೇಳಲ್ಪಡ್ತಾನ. ಆಗ ದೇವರು ಏನ್ ಮಾಡ್ತಾನ, ಅದಕ್ಕೆ ಗದರಿಸಲ್ಪಡ್ತಾನ, ಅದಕ್ಕೆ ಮುಟ್ಟುವುದಿಲ್ಲ, ಏನಿಲ್ಲ. ದುಷ್ಟಾತ್ಮ ನಿನಗೆ ಆದೇಶದಲ್ಲಿ ಈಗಳಿಗೆ ಬಿಟ್ಟು ಹೋಗಂದಾಗ ಆ ಹುಡುಗ ಅಲ್ಲಾಡಿ ಏನ್ ಮಾಡ್ತಾನ, ದುರಾತ್ಮ ಹೋಗ್ತದ. ಆದ್ರೆ ದೇವರು ಒಂದು ಮಾತು ಹೇಳಲ್ಪಡ್ತಾನೆ ಎಲ್ಲಾದ್ಮೇಲೆ, ಮತ್ತೆ ನೀ ಹಳೆ ಕಾರ್ಯ ಮಾಡಿದೆ ಅಂದ್ರೆ ಆ ಸೈತಾನನು ಹೋಗ್ತದ, ನೀರಿಂದ ಕಾಲುವೆಯಲ್ಲಿ ಹೋಗಿ ಸುತ್ತಾಡ್ತದಂತ. ಅದಕ್ಕೆ ಯಾರು ಸಿಗ್ಲಿಲ್ಲ ಅಂದ್ರ ಮತ್ತೆ ನಾನು ಹಳೆ ಮನೆ ಬಿಟ್ಟು ಹೋಗಿದ್ಕೆ ನಾ ಬಂದು ಮತ್ತೆ ನಾ ಸೇರಲ್ಪಡ್ತೇನೆ ಅಂತ ಹೇಳ್ತದಂತ. ಇವಾಗ ನಾವು ಯಾವಾಗ ದೇವರಿಂದ ಸ್ವಸ್ಥತೆ ಹೊಂದುತ್ತೀವೋ, ದೇವರ ರಾಜ್ಯದ ಮೇಲೆ ನಡೀತಾ ಇರ್ತೀವಿ, ಎಲ್ಲಾದ್ರೂ ನಾವು ತಪ್ಪು ಮಾಡಿದಾಗ ಆ ದುಷ್ಟಾತ್ಮ, ಆ ರೋಗ, ಚಿಂತೆ, ದುಃಖ ನಮ್ಗೆ ಯಾಕೆ ದೇವ್ರೆ ಪದೇ ಬರ್ಲತ್ತದ ಅಂತೇವಲ್ಲ, ಈ ದುಷ್ಟಾತ್ಮನೇ ಏನ್ ಮಾಡ್ತಾನೆ, ಹಿಂತಿರುಗಿ ಬಂದು ನಿಮ್ಮಲ್ಲಿ ಮತ್ತೆ ಕಾರ್ಯ ಮಾಡ್ತಾನ. ಅದಕ್ಕೆ ದೇವರು ಅದಕ್ಕೆ ಅಧಿಕಾರ ಕೊಟ್ಟಿಲ್ಲ. ನಮ್ಮ ಹೃದಯಗಳು, ನಮ್ಮ ಆಲೋಚನೆಗಳು ಅದಕ್ಕೆ ಏನು ನೋಡಕ್ ಬರಲ್ಲ. ಅದಕ್ಕೆ ಒಂದೇ ಗೊತ್ತದ, ಇವತ್ತು ನೀನು ಏನು ಬಾಯಿಂದ ಮಾತಾಡ್ತಿ ಮತ್ತೆ ಇನ್ನ ಯಾವ ಗುಂಪಿನಾಗ ಸೇರ್ತೇವೆ. ನಮ್ಮಲ್ಲಿ ಎಷ್ಟು ಜನ ಅವ, ಇವತ್ತು ನೀವಿದ್ದೀರಿ, ನೀವು ಯಾರೋ ಒಬ್ಬ ಬೈಯೋವನ ಅಂತ ತಿಳ್ಕೊರಿ, ಒಬ್ಬ ಸುಳ್ಳು ಹೇಳೋವನ, ಒಬ್ಬ ಯಾರೋ ಪೂರ ನರಹತ್ಯೆ ಮಾಡೋವನ, ಅವನ ಜೊತೆ ನಾವಿರ್ತೇವೆ. ಅದು ಎಲ್ಲ ನಮ್ಮಲ್ಲಿ ಸೇರಲ್ಪಡ್ತದ. ನಾವೇನ್ ಮಾಡ್ತೇವೋ, ನಾನು ಅದೇ ಮಾತಾಡ್ತಾ ಬರ್ತೇವೆ. ಅಲ್ಲಿ ದೇವರು ಏನ್ ಮಾಡ್ತಾನ, ನಮ್ಮಲ್ಲಿದ್ದ ದೂರ ಹೋಗಲ್ಪಡ್ತಾನ. ಪವಿತ್ರ ಆತ್ಮ ದೇವರೇನ ಬೆಳಕಿದ್ದಂಗನ. ಕತ್ತಲು ಬಂದಾಗ ಬೆಳಕು ನಿಲ್ಲುವುದಿಲ್ಲ. ನಾವು ಕತ್ತಲಾಗಿ ಹೋಗ್ತಾ ಇರ್ತೇವೆ, ಯಾರೋ ಇದ್ದವ್ರ ಮನೆಗೂ ಬೈಯೋದು ಮಟ್ಟೋದು ಮಾಡ್ತೇವೆ. ಆಗ ದುರಾತ್ಮ ಏನ್ ಮಾಡ್ತಾನ, ನಮ್ಮಲ್ಲಿ ಒಳ ಬರ್ತಾನ. ಬಂದಿದಾಗ ಏನ್ ಮಾಡ್ತಾನ, ರೋಗಗಳು ಶುರು ಮಾಡ್ತಾನೆ. ಮೊದಲನೇದಾಗಿ ಕಾರ್ಯ, ಆತನು ರೋಗವನ್ನು ಹುಟ್ಟಿಸುವಂತದ್ದು ಮಾಡ್ತಾನೆ. ಯಾಕಂದ್ರೆ ದೇವರ ಹೃದಯದ ಸಮೀಪ ಯಾರಿದ್ದೇವೋ ನಾವು ಮಾನವರಾಗಿದ್ದೇವೆ. ಅದಕ್ಕೆ ದೇವರಿಗೆ ಏನ್ ಮಾಡ್ತಾನ, ಮೊದಲು ನೋವು ತರಿಸ್ಬೇಕಾದ್ರ ನಮ್ಮ ಹೃದಯದಲ್ಲಿ ಏನ್ ಮಾಡ್ತಾನ, ರೋಗ ಹುಟ್ಟಿಸೋದಕ್ಕೆ ಪ್ರಾರಂಭ ಮಾಡಿಸ್ತಾನೆ ಸೈತಾನನು. ಆತನ ಏಜೆಂಟ್ಗಳು ಬಹಳ. ಸೈತಾನ ಈಗ ದೇವ್ರ ರಾಜ್ಯ ಹೆಂಗೆ ಕಟ್ಕೊಂಡು ಕುಂತದಲ್ಲ, ದೇವರ ರಾಜ್ಯಕ್ಕೆ ವಿರೋಧವಾಗಿ ಸೈತಾನನ ರಾಜ್ಯವು ಕಟ್ಟಲ್ಪಟ್ಟಿದ್ದಾನೆ. ಅವಂದು ಬಹಳ ಮಂದಿಗೆ ನಾವ್ ಹೆಂಗ್ ಪಾಸ್ಟರ್ಗಳು ಇದ್ದೇವೆ ನೋಡಿ, ಹಂಗ ಅವ್ರದ್ದು ಏನದ, ಬಹಳಷ್ಟು ದಂಡೆದ ದೇವ್ಗಳದು ಸೈನ್ಯನೇ. ಯಾರ್ಯಾರ ಬಲ್ಲಿ ಏನ್ ಕಾರ್ಯ ಮಾಡ್ಬೇಕು. ಇವತ್ತು ನನ್ನ ಬಲ್ಲದ ಈತ ಪಾಸ್ಟರ್ ಆಗ್ಲತ್ತಾನ, ಇವಂದು ಹಳೆ ಜೀವಿತ ಇರ್ತದ, ಕೆದರ್ರವನಿಗೆ
ಸೈತಾನ್ಗಳು ಬರ್ತಾವ ಬೇರೆ ಬೇರೆ ಜನರಿಗೆ. ನಾ ಹಿಂದೆ ಯಾರ್ಯಾರು ಸರಿ ಕುಂತಿದ್ ನೋಡ್ರಿ, ಅವ್ರಿಗೆಲ್ಲ ತರ್ತಾವ ನನ್ನ ಬಳಿ ತಂದಿ ಇನ್ನೇ ಏನ್ ಮಾಡತ್ತಿದ್ ಅದೇನ್ ಮಾಡತ್ತಿದ್ ಮಾಸ್ಟರ್ ಬೇಕಾಗಿದ್ದು ನಡಿ ಹೋಗಾರ, ನಿನ್ ಸ್ಯಾಲ್ರಿ ಇತ್ತಲ್ಲ ₹1,00,000 ಪಗಾರ ಇತ್ತು ನಡಿ, ಮಸ್ತ್ ಶರಿ ಕೊಡ್ಕೊಂತ ಓಡಾಡ್ತಿದೇವಲ್ಲ ಹೋಗಾರ ನಡಿ ಅಂತ ಹೇಳಿ ಕರಿಲಾಗ ಬರ್ತದೆ. ಯಾಕಂದ್ರೆ ನಮ್ಮ ಹಳೆ ಪಾಪಗಳಿಗೆ ಕೆದರ್ತದ ಬಂದಿ ನೀ ಅದೆಲ್ಲ ಕೇಳಿಲ್ಲ ಅಂದ್ರ ನಿಂದು ಯಾವ್ದೋ ರೋಗ ಐತಲ್ಲ ರೋಗ ತೆಗಿಲಾಕ ಶುರು ಮಾಡ್ಬೋದು. ಯಾಕಂದ್ರೆ ನಾ ದೇವರ ಮಾರ್ಗ ಬಿಟ್ಟ ಅಂದ್ರು ಆಗರ್ಚನೆ. ಇವತ್ತು ನಾವು ಪಾಸ್ಟರ್ ಆಗಿದೆ, ನಾ ದೇವ್ರ ವಾಕ್ಯ ಹೇಳುತ್ತಿದೆ, ದೇವ್ರ ಮಾರ್ಗದಲ್ಲಿ ನಡೀತೆ, ಆತ ಮೇಲೆ ಪ್ರಾರ್ಥನೆ ಮಾಡ್ತೆ ಅಂದಾಗ ಬೇರೆಯವರಿಂದ ಶೋಧನೆ ತರ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗಂದ್ರೆ ಮನೆಯಲ್ಲಿ ಏನಾದ್ರೂ ಕಷ್ಟ ಶುರು ಆಗಿಸ್ತಾವ, ಮನೆಗೆ ಯಾರಿಗಾದ್ರೂ ಸಮಸ್ಯೆ ಬರಂಗ್ ಮಾಡ್ತದೆ. ಯಾಕಂದ್ರೆ ಎಲ್ಲರೂ ಒಂದೇ ತರ ಮನೆಗಿರಲ್ಲ, ಒಬ್ಬರು ಯೋಚನೆ ಒಬ್ಬರು ಬೇರೆ 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 ಕಟ್ಲಕ್ಕಾಗಲ್ಲ. ಆದ್ರೆ ಇವ್ರಿಗೆಲ್ಲ ಕಟ್ಟಬೇಕಾದ್ರ ಪ್ರಾರ್ಥನೆ ಮಾಡ್ಬೇಕು. ನಾವು ಪ್ರಾರ್ಥನೆ ಮಾಡಿದಾಗ ದೇವರೇ ನಾನಲ್ದೆ ನಿನಗೆ ನಮ್ಮ ಕುಟುಂಬ ಒಪ್ಪಿಸ್ತೆ ಅಂದಾಗ ದೇವರು ತನ್ನ ಮುದ್ರೆ ಹಾಕಲ್ಪಡ್ತಾನೆ ನಮ್ಮ ಮೇಲೆ. ಆ ಮುದ್ರೆ ಹಾಕಿದಾಗ ನಾವು ಅಂತೇವು, ದೇವರೇ ನಾ ಇಷ್ಟೆಲ್ಲ ಪ್ರಾರ್ಥಿಸಿದೆ, ನಾನು ಒಂದು ಬಿ ಕಾರ್ಯ ನಡೆದಿಲ್ಲ. ಇಲ್ಲ, ತಕ್ಕ ಸಮಯ ಬರುವಂತೆ ದೇವ್ರ ಕಾಯ್ತಾನ. ಇವತ್ತು ನೀವು ಒಬ್ಬರಿಗೆ ಚೇಂಜ್ ಮಾಡ್ಬೇಕಾ, ನಿಮ್ಮ ಮನೆಯಾಗ ಎಲ್ಲರಿಗೂ ಚೇಂಜ್ ಮಾಡ್ಬೇಕು. ದೇವರು ಎಲ್ಲರಿಗೂ ಚೇಂಜ್ ಮಾಡ್ಬೇಕಾಗ್ತದ. ನೀನ್ ಚೇಂಜ್ ಆಗಿದೆ ಆಲ್ರೆಡಿ, ಆದ್ರೆ ಎಲ್ಲರೂ ಚೇಂಜ್ ಆಗ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾನ, ಸಮಯ ತಗೊಳ್ಳಲ್ಪಡ್ತಾನ. ಆ ಸಮಯದಲ್ಲಿ ಬಹಳಷ್ಟು ಜನ ಏನಾಗ್ತಾರ, ನಿರಾಶವಾಗಿ ದೇವರಿಗೆ ಮರೆಯನ್ನು ಬಿಟ್ಟಿರ್ತಾರ. ಮತ್ತೆ ಇನ್ನೊಂದ್ ಸ್ವಲ್ಪ ನೋಡಿದೆ, ನಂಗೆ ಪ್ರೇಯರ್ ಮಾಡ್ತೀರಿ అంటే ತೊಡೆ ಮಂದಿಗೆ ಪಾಸ್ಟರ್ ನಾ ತೋಲ್ ಪ್ರೇಯರ್ ಮಾಡ್ದ ನಂಗೆ ದೇವ್ರು ಹಿಡಿತದೆ ಅನ್ನೋಂತ ಅಂಜಿ ನಾ ಪ್ರೇಯರ್ ಮಾಡಲ್ಲ ಅಂತ ಹೇಳ್ತಾ ಇಂಥವ್ ಮಾಡ್ತಾರ. ಮತ್ ಮೊನ್ನೊಂದು ಆಂಧ್ರದವ್ರು ಇದ್ದಾರೆ, ಅವ್ರು ಏನ್ ಹೇಳ್ತಾರ, ಪಾಸ್ಟರ್ ಅವ್ರ ಮನ ಮಂದಿ ಅಲ್ಲ, ರಾತ್ರಿ ಆದ್ರೂ ಕುಣಿತಾವ್ ಮನ್ಯಾಗ, ನಮ್ಗೆ ನಿದ್ದೆ ಬರೋದು ಅದು ಬರೋದಂತ ಎಷ್ಟೋ ತಿಂಗಳಿಂದ ಓಡಾಡಿ ಮನೆ ಬಿಟ್ಟು ಏನ್ ಮಾಡ್ತಾವ, ಬೇರೆಯವ್ರ ಮನೆ ಹೋಗಿ ಕೂಳತ್ತಾರ. ಕುಂತಾಗ ಏನೋ ನನ್ನ ನಂಬರ್ ನೋಡಿದ್ರಂತ ಅಲ್ಲಿಂದಂಗೆ ನೋಡಿ ಫೋನ್ ಹಚ್ಚಾರಂತೀವಿ. ಫೋನ್ ಹಚ್ಚಿ, ಪಾಸ್ಟರ್ ಸಾಬ್ರೆ ಹಿಂಗ ಆಗ್ಲತ್ತ ನನಗ, ನಮ್ಮ ಮನ್ಯಾಗ ಸುಖ ಇಲ್ಲ, ಶಾಂತಿ ಇಲ್ಲ, ರೊಕ್ಕ ಇಲ್ಲ, ಏನಿಲ್ಲ, ಬೆಳಗ್ಗೆ ಆಗಸ್ತಾನ ನಮ್ಗೆ ಕುಡಿತಾವ ಪಾಂಚಕ್ಕೆ ನಮ್ಮ ಮನೆಗೆ ಶಾಂತಿ ಇರ್ತದ ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡರಂಬರಂದ ಮಾಟ ಮಂತ್ರ ತುಂಬೋಯ್ತು ಮನ್ಯಾಗ. ದೇವ್ರಿಗೆ ಪ್ರಾರ್ಥನೆ ಮಾಡತ್ತಿದೆ ದೇವ್ರು ತೋರಿಸಿದ್ರು. ಆಕಿನ ಹಳೆನೇ ಏನಾನ ಎಲ್ಲೋ ಹೋಗಿ ಒಂದು ಯಾವುದೋ ಬುಕ್ ತಗೊಂತಂದು ಮನೆಗೆ ಇಟ್ಟು ಕಾರ್ಯ ಮಾಡ್ತಾನ. ಅವ್ನ ಹೆಂಡತಿಗೆ ಏನದ, ಆಕಿಗೆ ಅರುಣೆ ಇರಲ್ಲ, ಆಕಿ ಇಲ್ಲಿಂದ ಒಂದು 10 ಕಿಲೋ ಇಲ್ಲೇ ನಮ್ಮ ಕಮಂತನ ಬಿ ಹೋದ್ರು ನೋಡ್ರಿ, ಆಕಿ ಮನೆಗೆ ಬರ್ಬೇಕು, ವಾಪಸ್ ಕಾಣು ಮಂಜಾಗಿ, ಆಕಿಗೆ ಏನು ಕಾಣ್ಬಿಡ್ಬಾರ್ದು, ಮನೆಗೆ ಬರ್ಬೇಕು. ಎಲ್ಲ ದೌರ್ಜನ್ಯ ಮಾಡ್ಯಾನ. ಒಂದು ವಾರಲಿಂದ ಪ್ರೇಯರ್ ಮಾಡಿಸ್ಕೊಳತ್ತಾರ ಅಂತೇಳಿ ಬಂದ್ರು ಅದು ಕಾಲ್ ಹಚ್ತಾರ, ಪಾಸ್ಟರ್ ರೈಟ್ ಆಗ್ಯದಕ್ಕ ನನ್ನ ಮಗಳು ಹೆಂಗೋ ಮಾಡತ್ತಾಳ, ನನ್ನ ಮಗಳು ಒಬ್ಬಾಕಿ ತಲೆ ನೋಯಿಸ್ಲತ್ತದಲ್ಲತ್ತಾಳ, ಒಬ್ಬಾಕಿ ತರಕಾರಿಕೆ ಹೋಗ್ಲತ್ತದ, ಒಬ್ಬಾಕಿ ಅಂಜಲತ್ತಾಳ, ಪಾಪಕ್ಕೆ ಹೆಣ್ಣು ಮಗಳು, ಆಕಿನ ಗಂಡಿಲ್ಲ, ಆಕಿ ವಿಧವೆ ಆಳ, ಆಕಿ ಬೆಂಗಳೂರಿನಿಂದ ಅವ್ರ ಮಗಳು ಮನೆಗೆ ಬಂದಾಳ, ನೋಡಕ್ ಆಗಲ್ದಾಗ, ಮತ್ತೆ ಇನ್ನೊಬ್ಬಾಕಿ ಗಂಡ ಬಿಟ್ಟಲ್ಲ, ಆಕಿ ಮಗಳು ಪ್ರೆಗ್ನೆಂಟ್ ಅಂತ ಏನೇನೋ ಕಷ್ಟ ಹೇಳತ್ತರು. ಆದ್ರೆ ನಾ ಅಂದ, ದೇವ್ರಿಗೆ ನಂಬಮ್ಮ ನೀನು, ದೇವ್ರಿಗೆ ನಮ್ದಾಗ ನಿಂಗೆ ಹೀಲ್ ಆಗ್ತದೆ ಅಂತೇಳಿ ಅವತ್ತು ನೈಟ್ ಪ್ರೇಯರ್ ಮಾಡಿದಾಗ ಅವ್ರೆಲ್ಲ ಸುಖವಾಗಿ ಮಲ್ಕೊಂಡಾರ. ಆದ್ರೆ ಅಷ್ಟಾಗಿ ಎಲ್ಲ ಏನ್ ಮಾಡಿದ, ಒಂದು ಸಣ್ಣ ಮಗುವಿಗೆ ಬಿಟ್ಟಾರ, ಬಂದು ಸಣ್ಣದಿತ್ತು 2-3 ವರ್ಷದ ತೋರಿ. ಅದು ಏನ್ ಮಾಡ್ತು, ಅಣ್ಣ ಅಳ್ಬೇಕು ಪೋರಿ, ಎದ್ರು ಅಳಬೇಕೆ, ಪ್ರಾರ್ಥನೆ ಮಾಡಿದ್ರು ಅಳಬೇಕು, ಕುಂತರು ಅಳಬೇಕು. ಆ ಪೋರಿಗೆ ಹೊರಗೆ ಒಯ್ಲತ್ತವ, ನನಗೆ ಗೊತ್ತಾಗ ಹೊಂಟದ ಮನೆಯಾಗ ಎಲ್ಲದ. ಇವರೆಲ್ಲ ಚಂದಾಗ್ಯಾರ, ಪಾಸ್ಟರ್ ತೋಲ್ ಥ್ಯಾಂಕ್ಸ್ ಯು, ನೀವು ನನಗೆ ರಾತ್ರಿ ಎದ್ದು ಪ್ರೇಯರ್ ಮಾಡಿರಿ ಅಂತ ಹೇಳ್ತಾರೆ. ಆದ್ರೆ ಅವೆಲ್ಲ ಕಾರ್ಯ ಏನ್ ಮಾಡೋದು, ಸೈತನ ಪಾರನ ಮೇಲೆ, ಪೋರಿ ಮೇಲೆ, ಸಣ್ಣ ಮಕ್ಕಳ ಮೇಲೆ ಕಾರ್ಯ ಮಾಡಕ್ ಶುರು ಮಾಡ್ತೀವಿ. ಹಿಂಗೆ ದುರಾತ್ಮ ಏನ್ ಮಾಡ್ತದ, ನೀವು ದೇವ್ರ ಒಳಗೆ ಹೋದಾಗ ನಿಮ್ಮ ಮನೇಲಿ ಇದ್ದವ್ರ ಮೇಲೆ ಬರ್ತದಂತ. ಇದೇ ಕಾರಣ ಆ ಹುಡುಗಿ ಪ್ರಾರ್ಥನೆ ಮಾಡಿದಾಗ ಅವ್ರ ಮನೆಯೆಲ್ಲ ಸ್ವಸ್ಥವಾಗಿ, ಅವ್ರು ಇಷ್ಟು ಹೇಳತ್ತಿಳು, ಹುಡುಗಿ ಹೇಳಕ್ ಬರೋದಾಗ ಅವ್ರ ಮಮ್ಮಿ ಫೋನ್ ಮಾಡ್ತಿರೋ, ತೋಲ್ ಟ್ಯಾಂಕ್ ಪಾಸ್ಟರ್ ನೀವು ಯಾರಿದ್ದೀರೋ ನನಗೆ ಗೊತ್ತೇ ಇಲ್ಲ ಅಲ್ಲತ್ತೋ, ನಿಂಗೆ ಯಾರೋ ಗೊತ್ತಿಲ್ಲ ಮಗ, ನನಗೆ ಈಟು ಭಾರಿ ಹೆಡಿಕೆ ಮಾಡಿ ನಮ್ಮ ಮನೆದಾಗಿಂದ ಎಲ್ಲ ತೆಗೆದಿದ್ದು ಸೋತ್ರ, ನೀ ಏಟ್ ಮುಂದೆ ಹೋಯ್ತು ನನಗೆ ಗೊತ್ತಿಲ್ಲ, ಆದ್ರೆ ನಿನಗೆ ಭಾಳ ಅಭಿನಂದನೆ ಹೇಳ್ತಿಲ್ಲ ತುಳ ಅಂದ. ನಾ ಬಿ ನಿಮ್ಮಂಗೆ ಪಾಪಿನೇ ಇದ್ದಿದ್ದೆಮ್ಮ, ನಾ ಏನು ಹೊಸದು ಬಂದಿಲ್ಲ, ದೇವ್ರು ಆರಿಸ್ಕೊಂಡ ನನ್ನ ಮೂಲಕ ನಿಮ್ಗೆ ಬಿಡುಗಡೆ ಆಗ್ಯದ ಅಂದಾಗ ಭಾಳ ಖುಷಿದಾಗ ಅವ್ರಿಗೆ ಅಂಟಿ ಇಷ್ಟು ಭಾರಿಯಾರಾಗಿ ಅವರು ಹೇಳ ಬರೋದು. ಅಷ್ಟು ಎಲ್ಲ ಸಮಸ್ಯೆ ಮೇಲೆ ಸಮಸ್ಯೆ, ಏನೇನೋ ರೋಗ ಪೀಗದೆ ಎಲ್ಲ ಹೋಗ್ಯಾವ ಅಂತ ಹೇಳ, ಎಲ್ಲ ರೋಗ. ರಾತ್ರಿ ಬೆಳಗನ ಫೋನ್ ಮಾಡ್ತೀವಿ, ರಾತ್ರಿ ಬೆಳಗನ ಪ್ರೇಯರ್ ಮಾಡಿಸ್ಕೊತೀವ್ರಿ. ಹಂಗಾಗಿ ಅವ್ರಿಗೆ ಬಿಡುಗಡೆ ದೇವ್ರಲಿಂದ, ದೇವ್ರಿಗೆ ಸ್ತೋತ್ರ ಆಯ್ತು ಅಂತೇಳಿ ಹಿಂಗೆ ಫೋನ್ ಮೇಲೆ ಫೋನ್ ಮಾಡತ್ತಾರಿ. ದೇವರು ಅದ್ಭುತ ಕಾರ್ಯ ಮಾಡತ್ತಾರ. ಮಗರ ಅವ್ರ ಫ್ಯಾಮಿಲಿ ಎಲ್ಲ ಕುಂತಿ ಪ್ರಾರ್ಥನೆದಾಗ್ಯದಾರಿ ಆಂಟಿ. ರಾತ್ರಿ 12 ಹಿಡಿದು ಪೂರ 4 ಗಂಟೆ ತನಕ ಪ್ರೇಯರ್ ಮಾಡಿಸ್ತಿದ್ದವ್ರಿಗೆ. ಆಗ ಅವ್ರಿಗೆ ಬಿಡುಗಡೆ ಬಂತಲ್ಲಿ. ಅಲ್ಲಿವರೆಗೆ ಏನದ, ಆದ್ರೂ ಬಿ ಅವ್ರದ್ದು ಏನು ಹಳೆ ಹಣ ನೋಡ್ರಿ, ಅವ ಬಿ ಪ್ರೇಯರ್ ಮಾಡಿಸ್ಕೊಂಡ್ ನನ್ನ ಮಕ್ ಏನ್ ಬಿ ಕೂನಲ್ದಾಗ ನಂಗೆ ಮಾತಾಡತ್ತ, ನಂಗೆ ಎಲ್ಲ ಕೂನದ ನೀನೇ ಇದ್ದಿದ್ದ ಅಂತ ಹೇಳಿ
ಆದ್ರೆ ಬಿ ಏನಂತ ದೇವರು ಪಾಪಿಗಳಿಗಾಗಿ ನಾ ಬಂದಿದೆ ಅಂತ. ಅದಕ್ಕೆ ನಾ ಬಿ ಅವ್ರ ಕಡೆ ಪ್ರಾರ್ಥನೆ ಮಾಡಿದೆ. ಮಾಡ್ರಿ ನೀವು ದಿನ ಪ್ರಾರ್ಥನೆ ಮಾಡಿಸ್ಕೊಂಡು ನನ್ನ ಕೈಯಲ್ಲಿ ನೋಡೋದು ಅಂತೇಳಿ ಬಿಟ್ಟಿದೆ ತಿಳ್ಕೊಂಡು ನೋಡ್ರಿ. ಇವತ್ತು ಸಂಜೆಗೆ ಮಾಡ್ತಾರೇನೋ ಕಾಲ್ ಅಂತ. ಹಂಗ ದೇವರ ಕಾರ್ಯ ನಮ್ಮಲ್ಲಿ ಎಲ್ಲಿ ಇಳಿತದ ನೋಡ್ರಿ. ನಮ್ಮ ಮನೆಗಿನ ಕಷ್ಟಗಳು ಹೊರಗೆ ಹೋಗ್ತಾವ. ನಾವು ದೇವ್ರ ಒಳಗೆ ಇಳಿದೇವು ಅಂತೇಳಿ ಸುಮ್ಮನೆ ಆಗ್ಬಾರ್ದ್ರಿ. ಯಾವಾಗ ಬಿ ನಮ್ಮ ಮನೆಯವರಿಗೆ ಮೊದಲನೇದಾಗಿ ದೇವರ ಬಗ್ಗೆ ಹೇಳ್ಬೇಕು. ನಾವು ನಮ್ಮ ಮನೆಗೆ ಯಾರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ, ದೇವ್ರ ಮಾರ್ಗ ಬಿಟ್ಟು ನಡ್ಲತ್ತಾರ, ನಾವು ಆತನಿಗಾಗಿ ಪ್ರಾರ್ಥನೆ ಮಾಡ್ಬೇಕು. ನೀವು ಹೇಳಿರಂತ ತಿಳ್ಕೊಂಡು ಇವತ್ತು 10 ಪೈಕಿ ಹೇಳ್ತೀರಿ, ಮಗ ಮಗಳು ಹಿಂಗೆ ಮಾಡು ಹಿಂಗೆ ಮಾಡಿ ಕೇಳೋ ಹೊಟ್ಟದ ಬಿಟ್ಕೊಡ್ಬೇಕ್ರಿ. ಆತ್ಮಿಕವಾಗಿ ನಾವು ಏನು ಮಾಡಬೇಕು, ನಮ್ದು ಪ್ರಾರ್ಥನೆ ಮಾಡಬೇಕು. ದೇವ್ರು ಏನು ಮಾಡ್ತಾನೆ, ನಮ್ಮ ಪ್ರಾರ್ಥನೆನೇ ಕೇಳೋದು ಕೊಡ್ತಾನ. ಇವತ್ತು ಆ ಮನೆಗಳಿಗೆ ರಕ್ಷಣೆ ಆಗ್ಯದಂದ್ರೆ ಪ್ರಾರ್ಥನೆಯಿಂದಲೇ. ನಾ ಬಿ ಏನು ಮಾಡಿ, ನಾ ಬಿ ಪ್ರಾರ್ಥನೆ ಮಾಡಿದೆ, ಅವ್ರಿಗೆ ಪ್ರಾರ್ಥನೆ ಮಾಡೋದು. ಅದು ದೇವರ ಕಾರ್ಯ ಇಲ್ಲಿಂದ ಅವ್ರ ಬಳಿ ಚಲಿಸಿ ಹೋಯ್ತ್ರಿ. ಹಂಗಾಗಿ ದೇವ್ರು ಭಾಳ ಕಾರ್ಯಗಳು ಮಾಡತ್ತಾನ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ನಮ್ಮ ಚರ್ಚಿನಾಗ ಯಾರು ಬಿಲ್ಲ. ಹೊರಗೆ ಕಾರ್ಯಗಳು ನಡ್ಲತ್ತಾವ. ಮಂದಿ ತೋಡಿ ಹೇಳ್ತಾರೆ. ಮತ್ತೊಬ್ರು ಹೈದ್ರಾಬಾದವ್ರು ಫೋನ್ ಮಾಡಿರಿ, ಎಲ್ಲ ಮೊಬೈಲ್ನಾಗ ನೋಡಿರಿ ಅಂಟಿ. ಅವ್ರ ನೀರು ಪೂರಾ ಹೆಂಗಲ್ಲತ್ತಿರ್ಕ ಹಿಂಗೆ ಇದ್ರ ಮಣ್ಣಿನ ನೀರೇ ಉಂಟು ಅಂತೀರಿ, ನಾಳೆ ನೀರಿದ್ದಂಗೆ ಪ್ರಾರ್ಥನೆ ಮಾಡಿದ್ರು ನೋಡ್ರಿ, ಪೂರ ನೀರು ಕ್ಲೀನ್. ಇವತ್ತು ಮುಂಜಾನೆ ಮತ್ತೆ ಫೋನ್ ಮಾಡಿ, ಥ್ಯಾಂಕ್ ಯು ಪಾಸ್ಟರ್, ನೀರು ಕ್ಲೀನ್ ಆಗ್ಯಾವ್ರಿ, ಪೂರಾ ಬರ್ತೇವೆ ನಿಮ್ಮ ಬೀದರ್ ಬರ್ತೇವೆ ಅಂತಾರ ಅಂತ ಹೇಳ್ತಿರು. ಹಂಗ ದೇವ್ರ ಮಹಿಮೆ ನಡೆದದ. ಆದ್ರೆ ಇಲ್ಲಿ ಬರ್ಬಿಡ ಅಂತದಂತ ದುಷ್ಟಾತ್ಮವಿ ಕಟ್ಟಾಗ್ತದ್ರಿ ಅಂಟಿ. ಇದಕ್ಕೂ ಬಿ ನಾವೇನ್ ಮಾಡೋ ಪ್ರಾರ್ಥನೆ. ಅದಕ್ಕೆ ದೇವ್ರು ಹೇಳ್ತಾನ, ಎಡ ಬಿಡದೆ ಪ್ರಾರ್ಥಿಸ್ರಿ. ದೇವ್ರಿಗೆ ಏನ್ ಮಾಡ್ತಾವ, ಯಾರು ಮಾಡ್ತಾವ, ಸಿಲ್ಬೇಕು ಹಾಕ್ಲಕ್ ಏನ್ ಮಾಡ್ತಾವ, ಎಲ್ಲ ಸೈನಿಕರು ಏನ್ ಮಾಡ್ತಾರ, ಕರ್ಕೊಂಡ್ ಬರ್ಲತ್ತ ದೇವ್ರ ಅಂತಾನ. ನಾ ಸಿಲ್ಬೇಕು ಹೋಗ್ಲಕ್ ತಯಾರಿದ್ದಿದೆ, ನನ್ನ ಮನಸ್ಸದ, ಯಾಕೆ ನಾ ಹೋಯ್ತೆ. ಆದ್ರೆ ನನ್ನ ಹೃದಯ ಕಳವಳಗೊಳ್ಳದೆ. ಯಾಕಂದ್ರೆ ದೇವ್ರಿಗೆ ಮಾನವ ರೂಪವಾಗಿದ್ದ ಆತ ನಮ್ಗೆ ಕಲಿಸ್ಲತ್ತಿದ. ಶೋಧನೆ ಬರಲಿಕ್ಕಿಂತ ಮುಂಚಕ ಏನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಆ ಶಿಷ್ಯರಿಗೆ ಹೇಳ್ತಾನೆ, ಪ್ರಾರ್ಥನೆ ಮಾಡ್ರಿ ಅಂತ. ಆದ್ರೆ ಅವ್ರಿಗೆ ಏನ್ ಮಾಡ್ತಾರೆ, ದುರಾತ್ಮ ಕಟ್ಟಿರ್ತದ್ರಿ. ಅವ್ರು ಹೇಗೆ ದೇವ್ರು ಇಲ್ಲದ ಹೋಯ್ತಿ ಕಣ, ಅವ್ರು ಮಂಗ್ತಾರೆ. ದೇವ್ರಿಗೆ ಪ್ರಾರ್ಥನೆ ಮಾಡಕ್ ಹೋಯ್ತಿ ಕಣ, ಇವ್ರಿಗೆ ಮಲಗಕ್ಕೆ ಸ್ಟಾರ್ಟ್. ಮಾತು ದೇವ್ರು ಬರ್ತಾನೆ, ಯಪ್ಪ ಮಂಗೋಬೇಡ್ರಿ, ಜಪ ಮಾಡ್ರಿ, ಜಪ ಕೇಳಲ್ಲ. ಯಾಕಂದ್ರೆ ದುರಾತ್ಮ ಕಟ್ಟಿರ್ತದೆ. ಇವತ್ತು ನಮ್ಮ ಜೀವಿತದಾಗ ಏನಾಗ್ಯದ, ಹಿಂಗೆ ದುರಾತ್ಮ ಕಟ್ತದೆ. ಇವತ್ತು ನೀವು ಪ್ರಾರ್ಥನೆ ಮಾಡ್ತೀರಿ, ಮನೆಗೆ ಬೇರೆಯವ್ರು ಮಾಡಲ್ಲ. ಇವತ್ತು ನೀವು ಪ್ರಾರ್ಥನೆ ಮಾಡ್ತೀರಿ, ಮಕ್ಕಳು ಪ್ರಾರ್ಥನೆ ಮಾಡಲ್ಲ. ಮಕ್ಕಳು ಪ್ರಾರ್ಥನೆ ಮಾಡಿದ್ರೆ ಏನು ಮಾಡ್ತದೆ, ಹೊರಗಿನ ತೊಗೊಂಡ್ಬರ್ತದೆ. ಯಾಕಂದ್ರೆ ಅಷ್ಟು ಆಸಲ್ಲಿ ನಮ್ಗೆ ಬಿಡುಗಡೆನೇ ಕೊಡೋದ್ರಿ. ಯಾವಾಗ ನಾವು 100% ದೇವ್ರ ಮಾರ್ಗನೇ ಈ ವಾಕ್ಯದ ಮೂಲಕ ನಾವು ನಡ್ಲಿಕ್ಕೆ ಏನು ಶುರು ಮಾಡ್ತೀವಿ, ಅವತ್ತು ನಮ್ಗೆ ಬಿಡುಗಡೆ ಪೂರ ಆಗ್ತದೆ ಅಂತ ತಿಳ್ಕೊರ. ಅದಕ್ಕೆ ದೇವರಂತರ ವಾಕ್ಯ ಓದ್ರಿ, ವಾಕ್ಯ ಕೇಳ್ರಿ, ವಾಕ್ಯದ ಮೇಲೆ ನಡ್ರಿ ಅಂತ ಹೇಳಲ್ಪಡ್ತಾನೆ ಅಂತೇಳಿ. ದೇವರಿಗೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಆಶೀರ್ವದಿಸಲಿ. ನಾವೆಲ್ಲರೂ ನಿಂತು ಪ್ರಾರ್ಥನೆ ಮಾಡೋಣ. ಬ್ಲೆಸ್ಸಿಂಗ್ ಪ್ರೇಯರ್ಗಾಗಿ ಹೋಗೋಣ. ತಂದೆ ಅಪ್ಪ ಯೇಸುವೆ, ಈ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಏಸಪ್ಪ. ಎಲ್ಲ ಬಂದಿದ್ದ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಇಳಿಸೇಸಪ್ಪ. ಈ ಸಭೆಯಲ್ಲಿ ಕುಂತಿದ್ದ ಒಂದೊಂದು ಮಕ್ಕಳ ಮೇಲೆ ಅಭಿವೃದ್ಧಿಯನ್ನು ತುಂಬಿಸೇಸಪ್ಪ. ಅವರ ಚಿಂತೆ ದುಃಖ ಭಾರಗಳೆಲ್ಲ ಯೇಸು ಕ್ರಿಸ್ತನಲ್ಲಿ ಮುರಿಯಲ್ಪಡಲಿ. ಬಾ ಯೇಸುವೆ, ನಿನ್ನ ಮಕ್ಕಳ ಮೇಲೆ ಏನು ದೌರ್ಜನ್ಯ ಇಲ್ಲದಂತೆ ನಿನ್ನ ಪರಿಶುದ್ಧ ಹಸ್ತ, ಮೇಘಸ್ತಂಭ, ಅಗ್ನಿಸ್ತಂಭ ಮಕ್ಕಳ ಮೇಲೆ ಇಳಿದು ಬರಲಿ ಏಸಪ್ಪ. ಮಕ್ಕಳು, ಮೊಮ್ಮಕ್ಕಳು, ಕಿರಿ ಮೊಮ್ಮಕ್ಕಳು ನೋಡುವಂಥ ಸೌಭಾಗ್ಯಗಳು ಕೊಡಪ್ಪ. ಎಲ್ಲರನ್ನು ಸ್ವಾಮಿ, ಅವರ ಮನೆಯಲ್ಲಿ ಏನೇ ಸಮಸ್ಯೆಗಳಲ್ಲಿ ದುಷ್ಟಾತ್ಮನ ಮಾಟಕ್ಕಂತರ ಸ್ವಾಮಿ ಮಾಡುವಂತ ಒಂದೊಂದು ಕಾರ್ಯಗಳಿಗೆ ಯೇಸುವಿನ ಹೆಸರಿನಿಂದ ಮುರಿಯಲ್ಪಡಲಿ, ಸಮೃದ್ಧಿಯಾಗಿ ಒಕ್ಕಲ್ಪಡಲಿ ಏಸಪ್ಪ. ಅವ್ರು ನಿಂತಿದ್ದ ಎಲ್ಲ ಕೆಲಸಗಳು ಸ್ವಾಮಿ, ಕಾರ್ಯಗಳು ನೆರವೇರಲಿ ಏಸಪ್ಪ. ಅವರ ಮಕ್ಕಳು, ಮೊಮ್ಮಕ್ಕಳಿಗೆ ಅಭಿವೃದ್ಧಿ ಕೊಡೇಸಪ್ಪ. ನಿನ್ನ ರಾಜ್ಯದಲ್ಲಿ ನಡೀಲಿ, ನಿನ್ನ ಮಾರ್ಗದಲ್ಲಿ ನಡೀಲಿ. ಎಲ್ಲವೂ ಬಿಡುಗಡೆ ಕೊಡುವಂತ ದೇವರು ನೀನು ಹಬ್ಬಿದಾಗಿದೆ ಏಸಪ್ಪ. ಯೇಸುವೆ, ಇಲ್ಲಿ ಬಂದು ನಿನ್ನ ಆಲಯದಲ್ಲಿ ಸ್ವಾಮಿ ಪ್ರಾರ್ಥಿಸುವಂತೆ, ವಾಕ್ಯ ಕೇಳುವಂತೆ ಹೃದಯಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ಎಲ್ಲ ನಿನ್ನ ಕೈಗೆ ಒಪ್ಪಿಸ್ತೇವೆ ನಮ್ಮ ಜೀವನ ತಂದೆ ಯೇಸುವೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.